ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತಿನ ಈಸಿ ರೆಸಿಪಿ ಒಂದೇ ಒಂದು ವಸ್ತುನ ಬಳಸ್ಕೊಂಡು ಎರಡು ರೀತಿಯ ಹಪ್ಪಳಗಳನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಅದು ಸೇಮ್ ಟೈಮಲ್ಲಿ ನಾವು ಎರಡು ರೀತಿ ಹಪ್ಪಳಗಳನ್ನು ಮಾಡ್ಕೋಬೋದು. ತುಂಬ ಸುಲಭವಾಗಿದೆ, ತುಂಬ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿರುತ್ತೆ. ನಾವು ಟೀ ಟೈಮ್ ಸ್ನ್ಯಾಕ್ಸ್ ಥರ ಕೂಡ ಇದನ್ನು ತೊಗೋಬೋದು. ಬಾಯಲ್ಲಿಟ್ಟರೆ ಕರ್ಗೋಗುವಂಥ ಒಂದು ಹಪ್ಪಳದ ರೆಸಿಪಿ ಅಂತಲೇ ಹೇಳ್ಬೋದು. ಜಾಸ್ತಿ ಎಣ್ಣೆ ಹೀರಲ್ಲ, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಈ ಶಬ್ದ ಕೇಳಿಸ್ಕೊಂಡ್ರೆ ನಿಮಗೆ ಗೊತ್ತಾಗ್ಬೋದು ಇದು ಎಷ್ಟು ಕ್ರಿಸ್ಪಿಯಾಗುತ್ತೆ ಅಂತ. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿ ಇತ್ತು. ಹಾಗೆ ಇದನ್ನು ತಿನ್ನಬೇಕಾದ್ರೂ ಅಷ್ಟೇ ಬಾಯಲ್ಲಿಟ್ಟರೆ ಕರಗೆ ಹೋಗುತ್ತೆ ಅಂತ ಹೇಳ್ಬೋದು. ಎಷ್ಟು ಬೇಕಾದ್ರೂ ನಾವು ತಿಂತಾಯಿದ್ದೀವಿ ಅಂತ ನಾವು ಲೆಕ್ಕನೇ ಇರಲ್ಲ, ಅಷ್ಟು ರುಚಿಯಾಗಿರುತ್ತೆ. ಅದೇ ರೀತಿ ಮತ್ತೊಂದು ರೆಸಿಪಿ, ಅದೇ ಒಂದು ಸಬ್ಬಕ್ಕಿಯನ್ನು ಬಳಸ್ಕೊಂಡೆ ಮಾಡಿರೋಂಥ ಹಪ್ಪಳ. ನೋಡಿ ಇದು ಕೂಡ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಇದೆರಡನ್ನೂ ಒಟ್ಟಿಗೆ ಒಂದೇ ಸಮಯದಲ್ಲಿ ಮಾಡ್ಕೊಳ್ಳೋಂಥ ವಿಧಾನ ನೋಡ್ಕೊಂಬರೋಣ. ಸಬ್ಬಕ್ಕಿಯಿಂದ ಹಪ್ಪಳನ ಮಾಡಿದ್ದನ್ನು ತೋರಿಸಿದ್ದೀನಿ. ಇದು ಅಕ್ಕಿ ಬಳಸಿ ಸಬ್ಬಕ್ಕಿ ಜೊತೆಗೆ ಮಾಡಿರೋಂಥ ಹಪ್ಪಳ. ಸಣ್ಣದೊಂದು ಹಪ್ಪಳ ಹಾಕಿದ್ರೆ ಸಾಕು, ಎಷ್ಟು ದೊಡ್ಡದಾಗಿ ಇದು ಅರಳುತ್ತೆ. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲೇ ಒಳಗಡೆ ಹಾಕಿ ನಾನು ನಿಮಗೆ ತೋರಿಸ್ದೆ, ಅಲ್ಲೇ ಕಾಣಿಸ್ತಾನೆ ಇಲ್ಲ, ಅಷ್ಟು ಅಗಲವಾಗಿ ಇದು ಹರಡುತ್ತೆ. ಸೊ ಈ ಸಬ್ಬಕ್ಕಿಯಿಂದ ಮಾಡಿರೋಂಥ ಎರಡು ರೀತಿಯ ಹಪ್ಪಳಗಳ ರೆಸಿಪಿಯನ್ನು ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ 1 ಕಪ್ಪಷ್ಟು ಸಬ್ಬಕ್ಕಿ ನೆನೆಸ್ತಾ ಇದ್ದೀನಿ. ಕೇವಲ ಒಂದೇ ಒಂದು ಕಪ್ಪಿಂದ ನಾವು ಎರಡು ರೀತಿ ಹಪ್ಪಳಗಳನ್ನು ಸುಮಾರು 100 ಹಪ್ಪಳಗಳ ಮೇಲೆ ಆಗುತ್ತೆ ಅಂತಲೇ ಹೇಳ್ಬೋದು. 1-2-3 ಸರ್ತಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಮೇಲ್ಗಡೆ ಇದರಲ್ಲಿ ಏನಾದರೂ ಧೂಳಿದ್ರೆ ಕ್ಲೀನ್ ಆಗುತ್ತೆ. ನಂತರ ನಾವು ಇದನ್ನು ಡಬಲ್ ಕ್ವಾಂಟಿಟಿ ಅಷ್ಟು ನೀರು ಹಾಕಿ, ಅಂದರೆ 1 ಕಪ್ ಸಬ್ಬಕ್ಕಿಗೆ 2 ಕಪ್ಪಷ್ಟು ನೀರು ಹಾಕಿ ಮುಚ್ಚಿಟ್ಬೇಡ. 5 ಗಂಟೆ ನಾವು ಇದನ್ನು ನೆನೆಸೋದಕ್ಕೆ ಬಿಟ್ಬೇಡ. 5 ಗಂಟೆ ನಂತರ ನೆಂದಿರೋ ಅಂಥ ಸಬ್ಬಕ್ಕಿ ಈ ರೀತಿ ದಪ್ಪ ಆಗಿರುತ್ತೆ. ಕೈಯಲ್ಲಿ ಒಂದು ಸತಿ ಮುಟ್ಟಿ ನೋಡಿದ್ರೆ ಗೊತ್ತಾಗಬೇಕು ನಮಗೆ, ಮಧ್ಯದಲ್ಲಿ ಎಲ್ಲೂ ಗಟ್ಟಿ ಸಿಗಬಾರ್ದು. ಹಾಗೆ ನೀಟಾಗಿ ಮ್ಯಾಶ್ ಆಗ್ತಿದೆ ಅಂತಂದರೆ ಇದು ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ಸೊ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡುವಾಗ ಅರ್ಧ ಕಪ್ಪಷ್ಟು ನೀರು ಸೇರಿಸಿ ಚೆನ್ನಾಗಿ ನುಣ್ಣಗಾಗೋವರೆಗೂ 1-2 ನಿಮಿಷ ಗ್ರೈಂಡ್ ಮಾಡ್ಕೋಬೇಕು. ನೆನೆಸಿಟ್ಟಿರೋಂಥ ಪೂರ್ತಿ ಸಬ್ಬಕ್ಕಿಯನ್ನು ಒಂದು ದೊಡ್ಡ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನುಣ್ಣಗಾದ ನಂತರ ನಾವೊಂದು ದಪ್ಪ ತಳ ಇರೋಂಥ ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದೇ ಮಿಕ್ಸಿ ಜಾರ್ಗೆ ಮತ್ತೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ 1 ನಿಮಿಷ ಓಡಿಸ್ಕೊಂಡ್ರೆ ನೀಟಾಗಿ ಅದರೊಳಗಡೆ ಒಂದು ಎಕ್ಸ್ಟ್ರಾ ಸಬ್ಬಕ್ಕಿ ಏನಾದ್ರು ಉಳ್ಕೊಂಡಿದ್ರೆ ಅದು ಕೂಡ ಬಂದುಬಿಡುತ್ತೆ. ಸೊ ಸ್ಟವ್ ಮೇಲೆ ಇಡೋಕ್ಕೆ ಮುಂಚೆ ನಾವು ಒಂದು ಸತಿ ಇದನ್ನೆಲ್ಲ ಚೆನ್ನಾಗಿ ನೀರು ಮತ್ತು ಸಬ್ಬಕ್ಕಿ ಗಂಜಿಯನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಇಟ್ಟ ನಂತರ ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಇದನ್ನು ಕಂಟಿನ್ಯೂಸ್ ಕೈ ಆಡಿಸ್ತಿರ್ಬೇಕು. ಇನ್ನೂ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಸುಮಾರು ಇಲ್ಲಿ 1-1.5 ಕಪ್ಪಷ್ಟು ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ಕೋಬೇಕು. ಸಬ್ಬಕ್ಕಿ ನೆನೆಸುವಾಗ ಡಬಲ್ ಕ್ವಾಂಟಿಟಿಯಷ್ಟು ನೀರು ಹಾಕಿ ನೆನೆಸಿಟ್ಟಿದ್ವಿ. ಆನಂತರ ಗಂಜಿ ಮಾಡ್ಕೊಳ್ಳುವಾಗ ಮತ್ತು ಈಗ ಎರಡೂ ಒಟ್ಟಿಗೆ ಸೇರಿಸಿ ಸುಮಾರು 1.5 ಕಪ್ಪಷ್ಟು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸಬ್ಬಕ್ಕಿ ಗಂಜಿ ಸ್ವಲ್ಪ ಅಂಟಾಗಿರೋದ್ರಿಂದ ಬೇಗ ತಳ ಹಿಡಿಯುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದನೇ ದಪ್ಪ ತಳ ಇರುವಂಥ ಪಾತ್ರೆ ತೊಗೊಂಡ್ರೂ ಕೆಲವು ಸತಿ ತಳದಲ್ಲಿ ಅಂಟತ್ತೆ. ಹಾಗಾಗಿ ಕಂಟಿನ್ಯೂಸ್ ಕೈ ಆಡಿಸ್ತಾನೆ ನಾವು ಇದನ್ನು ಬೇಯಿಸ್ಕೋಬೇಕು. ತೆಳುವಾಗಿರುವಂಥ ಸ್ಟೀಲ್ ಪಾತ್ರೆ ಆದರೆ ಸೀದು ಹೋಗುವಂಥ ಅವಕಾಶ ಇರುತ್ತೆ. ಕುದಿ ಬರೋವರೆಗೂ ನಾವು ಸ್ವಲ್ಪ ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇರಬೇಕು. ಸ್ವಲ್ಪ ಕುದಿ ಬಂದ ತಕ್ಷಣ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಇದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು. ಆದಷ್ಟು ಈ ರೀತಿ ಕಂಟಿನ್ಯೂಸ್ ಕೈ ಆಡಿಸ್ತಾನೆ ಬೇಯಿಸ್ಕೊಂಡ್ರೆ ತಳ ಹಿಡಿಯಲ್ಲ, ಇಲ್ಲ ಅಂತಂದರೆ ತಳ ಹಿಡಿಯುವಂಥ ಸಾಧ್ಯತೆ ಇರುತ್ತೆ. 10-15 ನಿಮಿಷದಲ್ಲಿ ನಮಗಿದು ಟ್ರಾನ್ಸ್ಪರೆಂಟ್ ಆಗೋ ರೀತಿಯಲ್ಲಿ ಕಾಣಿಸುತ್ತೆ. ಆ ರೀತಿ ಆದರೆ ಸಾಕು. ಫುಲ್ ಸಿಮ್ಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಹೀಗೇ ತಿರುಗಿಸ್ಕೋಬೇಕು. ಈ ರೀತಿ ಟ್ರಾನ್ಸ್ಪರೆಂಟ್ ಆದ ತಕ್ಷಣ ಸ್ಟವ್ ಆಫ್ ಮಾಡಿದ್ದೀನಿ. ಇದನ್ನು ಸೈಡಲ್ಲಿ ಇಟ್ಕೊಂಡು 2 ಭಾಗ ಆಗಿ ಇದನ್ನು ಡಿವೈಡ್ ಮಾಡ್ಕೊಳ್ಳೋಣ. ಈ ರೀತಿ ಡಿವೈಡ್ ಮಾಡ್ಕೊಂಡಿರೋಂಥ ಗಂಜಿಯಿಂದ ಒಂದರಲ್ಲಿ ಸಬ್ಬಕ್ಕಿ ಸಂಡಿಗೆ, ಹಾಗೆ ಇನ್ನೊಂದರಲ್ಲಿ ಸಬ್ಬಕ್ಕಿಯಿಂದ ಹಪ್ಪಳ ನಾವು ಮಾಡ್ಕೋಬೋದು. ಮೊದಲನೇದಾಗಿ ಸಂಡಿಗೆಗೋಸ್ಕರ ನಾನಿಲ್ಲಿ ಒಂದು ಬೌಲಲ್ಲಿ ಸಪ್ರೇಟಾಗಿ ಮಾಡಿಟ್ಕೊಂಡಿರೋಂಥ ಗಂಜಿಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಸಣ್ಣಗೆ ಕಟ್ ಮಾಡಿರೋಂಥ ಕರಿಬೇವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು, ಜೀರಿಗೆ, ಕರಿಬೇವು ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಜೀರಿಗೆ ಮತ್ತು ಕರಿಬೇವು ಇದೆರಡರದ್ದು ಒಂದು ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ, ಹಾಗೆ ಇದ್ರದ್ದು ಫ್ಲೇವರ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ಎಣ್ಣೆಯಲ್ಲಿ ಕರೆದಾಗ ಇದ್ರದ್ದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ನಾವು ಇದನ್ನು ಸ್ಪ್ರೆಡ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಬಟ್ಟೆ ಮೇಲೆ ಹಾಕಿದ್ರೆ ಅಷ್ಟು ನೀಟಾಗಿ ಬರಲ್ಲ. ಆದಷ್ಟು ಈ ಥರ ಪಾಲಿಥೀನ್ ಪೇಪರ್ ಕವರನ್ನು ಉಪಯೋಗಿಸ್ಕೊಂಡ್ರೆ ನೀಟಾಗಿ ಇದು ತೆಗಿಲಿಕ್ಕೂ ಈಸಿ ಇರುತ್ತೆ. ಬೆಳಗ್ಗೆನೇ ನಾವು ಈ ಸಬ್ಬಕ್ಕಿ ಸಂಡಿಗೆಯನ್ನು ಹಾಕಿ ಬಿಟ್ಬಿಟ್ರೆ ಸಂಜೆ ಅಷ್ಟರಲ್ಲಿ ಬಿಸಿಲು ಚೆನ್ನಾಗಿ ಒಣಗಿರುತ್ತೆ. ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ ಅಷ್ಟೊತ್ತಿಗೆ ಟೀ ಜೊತೆಗೆ ನಾವು ಈ ಸಬ್ಬಕ್ಕಿ ಸಂಡಿಗೆಯನ್ನು ಟೇಸ್ಟ್ ಮಾಡ್ಬೋದು. ಈ ರೀತಿ ಒಂದೊಂದು ಸಣ್ಣ ಸೌಟಿಂದ ಹಾಕಿ ಇದನ್ನು ಸ್ಪ್ರೆಡ್ ಮಾಡಿದ್ದೀನಿ. ಸ್ಪೂನಿಂದ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಚಿಕ್ಕದಾಗಿ ಬೇಕು ಅಥವಾ ದೊಡ್ಡದಾಗಿ ಬೇಕು, ಯಾವ ಸೈಜ್ ಬೇಕಾದ್ರೆ ನಾವು ಇದನ್ನು ಮಾಡ್ಕೋಬೋದು. ಸೊ ಈ ರೀತಿ ಹರಡಿ ನಾವು ಅಟ್ಲೀಸ್ಟ್ 8-10 ಗಂಟೆ ನಾವು ಇದನ್ನು ಬಿಸಿಲಲ್ಲಿ ಒಣಗಿಸ್ಕೋಬೇಕು.
ಒಣಗಿದ ನಂತರ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇದನ್ನು ಎಣ್ಣೆನಲ್ಲಿ ಕರೆದಾಗ ಬೆಳ್ಳಗಿರೋವಂಥ ಮಲ್ಲಿಗೆ ಹೂವಿನ ಥರ ಇದು ಅರಳುತ್ತೆ. ಬಾಯಲ್ಲಿಟ್ಟರೆ ಕರಗುವಂಥ ಸಬ್ಬಕ್ಕಿ ಸಂಡಿಗೆ ರೆಡಿಯಾಗಿದೆ. ಸಂಡಿಗೆ ಮಾಡಿದ ನಂತರ ಉಳಿದಿರೋವಂಥ ಗಂಜಿಯಿಂದ ಈಗ ಹಪ್ಪಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗೆ ಕೂಡ ಆಗಿದೆ. ಹಪ್ಪಳ ನಾವು ಮಾಡ್ಕೊಳ್ಳೋಕೆ ಮುಂಚೆ ಮತ್ತೆ ಇದನ್ನು ಬಿಸಿ ಮಾಡ್ಕೋಬೇಕು. ಇದ್ರ ಜೊತೆಗೆ 1 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಈ ಗಂಜಿನ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ಸರ್ತಿ ಮೊದಲು ಉಳಿಸ್ಕೊಂಡಿರೋಂಥ ಗಂಜಿ ಮತ್ತು ನೀರನ್ನು ಎರಡನ್ನೂ ಕಂಬೈನ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ನು ನೀಟಾಗಿ ಹೊಂದ್ಕೊಳ್ಳುತ್ತೆ. ನಂತರ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮುದ್ದೆ ಥರ ಮಾಡಿಕೊಂಡು ಹಪ್ಪಳ ಮಾಡ್ಕೊಳ್ಳೋದು. ಸಬ್ಬಕ್ಕಿ ಮತ್ತು ಅಕ್ಕಿ ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡ್ರೆ ಹಪ್ಪಳ ಚೆನ್ನಾಗಿ ಬರುತ್ತೆ. 1 ಕಪ್ಪಷ್ಟು ನೀರನ್ನು ಸೇರಿಸಿ ಅದೇ ಕಪ್ ಮೆಜರ್ಮೆಂಟಲ್ಲಿ ಸುಮಾರು 1.5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಮುದ್ದೆ ಮಾಡ್ಕೊಳ್ಳೋಣ. ಗಂಜಿ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಇದು ಮೊದಲು ಒಂದು ಕುದಿ ಬರೋವರೆಗೂ ಸ್ವಲ್ಪ ಹೀಟ್ ಜಾಸ್ತಿ ಇಟ್ಕೊಂಡೆ ಕುದಿಸ್ಕೋಬೇಕು. ಈ ಟೈಮಲ್ಲಿ ನಾವು ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು, 1/4 ಸ್ಪೂನಷ್ಟು ಇಂಗು, ಹಾಗೆ ಚಿಲ್ಲಿ ಫ್ಲೇಕ್ಸ್ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಖಾರಕ್ಕೆ. ಬೇಕಂದರೆ ಹಸಿರು ಮೆಣಸಿನಕಾಯಿನ ಕೂಡ ಗ್ರೈಂಡ್ ಮಾಡಿ ಹಾಕ್ಕೋಬೋದು. ಹಾಗೆ 1/2 ಸ್ಪೂನಷ್ಟು ಜೀರಿಗೆ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಒಂದು ಕುದಿ ಬಂದ ನಂತರ ನಾನು ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಸುಮಾರು 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು ಇದಕ್ಕೆ ಇಡ್ಸುತ್ತೆ. 1.5 ಕಪ್ ಅಕ್ಕಿ ಹಿಟ್ಟು ಹಾಕಿದ ನಂತರ ಇದಕ್ಕೆ ಮುದ್ದೆ ಮಾಡುವಂಥ ಕೋಲಿನಿಂದಲೇ ನಾವು ಇದನ್ನು ತಿರುಗಿಸ್ಕೋಬೇಕು. 1 ಗಂಟೆ ಇಲ್ದಲೇ ಇರೋ ಹಾಗೆ ಚೆನ್ನಾಗಿ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡೆ ತಿರುಗಿಸ್ಕೋಬೇಕು. ಇದು ಬೇಯೋದಕ್ಕೆ ಸುಮಾರು 3 ರಿಂದ 5 ನಿಮಿಷ ಇಡ್ಸುತ್ತೆ. ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಉರಿ ಕಮ್ಮಿ ಮಾಡಿ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. ಸೊ ಈ ರೀತಿ ನಾವು ಮುದ್ದೆ ಥರನೇ ಮಾಡಿಕೊಂಡು ನಂತರ ಹಪ್ಪಳ ಮಾಡ್ಕೊಳ್ಳೋದು. ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ನೋಡಿದ್ರೆ ಸಾಕು. ಇದು ಕೈಗೆ ಅಂಟ್ತಾ ಇಲ್ಲ ಅಂದರೆ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇಲ್ಲಿ ನಾವು ನೆನಪಿಟ್ಕೋಬೇಕಾಗಿರೋದೇನಂತಂದರೆ ನಾವು ಮಾಡೋವಂಥ ಮುದ್ದೆ ಆದಷ್ಟು ಗಟ್ಟಿಯಾಗಿರಬೇಕು. ಅಂದರೆ ನಾವು ಯೂಶಲಿ ಸಾಫ್ಟಾಗಿ ಕೆಲವರಿಗೆ ಮುದ್ದೆ ತಿನ್ನೋಕ್ಕೆ ಇಷ್ಟ ಇರುತ್ತೆ, ಆ ರೀತಿ ಅಲ್ಲ. ಆದರೆ ಹಪ್ಪಳಕ್ಕೆ ಮಾಡುವಾಗ ಆದಷ್ಟು ಟೈಟಾಗಿರೋವಂಥ ಡೋ ರೆಡಿ ಮಾಡ್ಕೋಬೇಕು. ಆ ರೀತಿ ಮಾಡುವಂಥ ಡೋಯಿಂದ ನಾವು 1 ವರ್ಷದವರೆಗೂ ಹಪ್ಪಳಗಳನ್ನು ಏನು ಹಾಳಾಗ್ದಂಗೆ ಇಟ್ಕೋಬೋದು. ತುಂಬ ಮೆತ್ತಗಿರೋವಂಥ ಹಿಟ್ಟಾದರೆ ಬೇಗ ಕ್ರಿಸ್ಪಿನೆಸ್ ಕೂಡ ಕಳ್ಕೊಳ್ಳುತ್ತೆ, ಹಾಗೆ ತುಂಬ ಬೇಗ ಹಾಳಾಗ್ಬಿಡುತ್ತೆ. ಚೆನ್ನಾಗಿ ಗಟ್ಟಿಯಾಗಿ ಮುದ್ದೆಗಳನ್ನು ಮಾಡಿಟ್ಕೋಬೇಕು. ಮಾಡಿರೋಂಥ ಮುದ್ದೆಯನ್ನು ಒದ್ದೆ ಬಟ್ಟೆಯಿಂದ ಮುಚ್ಚಿಟ್ಕೊಂಡಿದ್ದೀನಿ, ಸೊ ದಟ್ ಅದು ಗಾಳಿಗೆ ಡ್ರೈ ಆಗಬಾರ್ದು ಅಂತ. ಹಪ್ಪಳ ಮಾಡೋದಕ್ಕೊಂದು ಪಾಲಿಥಿನ್ ಶೀಟನ್ನ ಉಪಯೋಗಿಸ್ಕೊಂಡಿದ್ದೀನಿ. ಪಾಲಿಥಿನ್ ಶೀಟ್ಗೆ ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಚ್ಕೊಂಡು ಸ್ವಲ್ಪ ಹಿಟ್ಟು ತೊಗೊಂಡು ನಾದ್ಕೊಂಡು ನಾವು ಹಪ್ಪಳ ಮಾಡ್ತಾ ಹೋಗಬೇಕು. ಆದಷ್ಟು ಬಿಸಿ ಇರುವಾಗಲೇ ಹಪ್ಪಳಗಳನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆರಿದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಸಣ್ಣ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಸಂಜೆ ಹೊತ್ತು ಮನೇಲಿ ಎಲ್ಲರೂ ಇರುವಾಗ ಈ ಸಮಯದಲ್ಲಿ ನಾವು ಮಾಡಿಕೊಂಡು ನೈಟಲ್ಲಿ ಫ್ಯಾನ್ ಗಾಳಿನಲ್ಲೇ ಅರ್ಧ ಒಣಗಿಸಿ ನಂತರ ಬೆಳಗ್ಗೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಾಕ್ಕೊಂಡ್ರೆ ಸಾಕು. ಇದು ಬೇಗನೆ ಒಣಗೋಗುತ್ತೆ. ಹಾಗೆ ಇಲ್ಲಿ 3 ವಿಧದಲ್ಲಿ ಹಪ್ಪಳಗಳನ್ನು ಮಾಡುವಂಥದ್ದನ್ನು ತೋರಿಸ್ತಾ ಇದ್ದೀನಿ. ಒಂದು ಹೀಗೆ ನಾವು ಕೈಯಿಂದ ಕೂಡ ಪಾಲಿಥಿನ್ ಶೀಟ್ ಮೇಲೆ ಕವರ್ ಮಾಡಿಕೊಂಡು ಕೈಯಿಂದನೂ ಈ ರೀತಿ ಹಪ್ಪಳ ಮಾಡ್ಕೋಬೋದು. ಹಾಗೆ ಲಟ್ಟಣಿಗೆಯಿಂದ ಕೂಡ ನಾವು ಹಪ್ಪಳನ ಮಾಡ್ಕೋಬೋದು. ಹಾಗೆ ಚಪಾತಿ ಮೇಕರ್ ಅಥವಾ ರೋಟಿ ಮೇಕರ್ ಅಂತ ಸಿಗುತ್ತೆ, ಅದರಿಂದ ಕೂಡ ನಾವು ಪ್ರಾಪರಾಗಿ ರೌಂಡ್ ಶೇಪಲ್ಲಿ ಬರೋ ಹಾಗೆ ಹಪ್ಪಳಗಳನ್ನು ಮಾಡ್ಕೋಬೋದು. ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ ಆ ವಿಧಾನ ನೀವು ಉಪಯೋಗಿಸ್ಕೋಬೋದು. ಇಲ್ಲಿ ನಾನು ಬಳಸಿರೋಂಥ ಪಾಲಿಥಿನ್ ಶೀಟ್ ನಾವು ರೆಗ್ಯುಲರಾಗಿ ಏನಾದ್ರು ಶಾಪಿಂದ ರವೆ, ಗೋಧಿ ಅಥವಾ ಇನ್ನು ಬೇಳೆಗಳನ್ನು ತರುವಾಗ ಒಂದು ಶೀಟ್ ಒಂದು ಕವರ್ ಕೊಡ್ತಾರೆ, ಅದನ್ನು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರೋಟಿ ಮೇಕರ್ ಇದ್ದರೆ ಆರಾಮಾಗಿ ಒಬ್ಬರೇ ಸಾಕಷ್ಟು ಹಪ್ಪಳಗಳನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಸಹಾಯ ಆಗುತ್ತೆ. ಒಂದು ಸೈಡಲ್ಲಿ ನಾನು ಸಂಡಿಗೆ ಹಾಕಿದ್ದೀನಿ, ಇನ್ನೊಂದು ಸೈಡಲ್ಲಿ ಹಪ್ಪಳಗಳನ್ನು ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ, ಒಂದು ಕಪ್ಪು ಸಂಡಿಗೆಯಿಂದ ಸಾಕಷ್ಟು ರೆಸಿಪೀಸ್ ಅಂದರೆ ಸಾಕಷ್ಟು ಹಪ್ಪಳಗಳನ್ನು ಸಂಡಿಗೆಗಳನ್ನು ಮಾಡ್ಕೋಬೋದು. ತುಂಬ ಸುಲಭವಾಗಿದೆ, ಟ್ರೈ ಮಾಡಿ. ಹಾಗಿದ್ರೆ ಇವತ್ತಿನ ಈ ರೆಸಿಪಿ ನಿಮಗೆ ಹೇಗನ್ನಿಸ್ತು ಅಂತ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಒಣಗಿದ ನಂತರ ಈ ರೀತಿ ಕಾಣುತ್ತೆ. 2 ದಿನ ಅಟ್ಲೀಸ್ಟ್ ನಾವು ಚೆನ್ನಾಗಿ ಒಣಗಿಸ್ಬಿಟ್ಟು ಇಟ್ಕೊಂಡ್ರೆ 1 ವರ್ಷದವರೆಗೂ ಇದು ಹಾಳಾಗ್ದಂಗೆ ಇರುತ್ತೆ. ಆದಷ್ಟು ಇದನ್ನು ಲಟ್ಸುವಾಗ ಜಾಸ್ತಿ ಎಣ್ಣೆ ಉಪಯೋಗಿಸ್ತಾ ಇದ್ದರೆ ಸ್ಮೆಲ್ ಬರ್ದಂಗೆ ನಾವು ಇಟ್ಕೋಬೋದು. ಸೊ ಇವತ್ತಿನ ಈ ರೆಸಿಪಿ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.